ನಮಸ್ತೆ. ಡಿವೈನ್ ಲೈಫ್ 111 ಟ್ಯಾರೋ ಕನ್ನಡಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಟಾಪಿಕ್ ಏನು ಹೇಳಿದ್ರೆ, ನಿಮ್ಮ ಪ್ರೀತಿಲಿ ಡಿವೈನ್ ಕಡೆಯಿಂದ ನಿಮ್ಮ ಪ್ರೀತಿ, ನೀವು ಪ್ರೀತಿಸೋ ಅಂಥ ವ್ಯಕ್ತಿಗಳು ಟ್ರೂ ಆಗಿದೆ ನಿಮ್ಮನ್ನ ಲವ್ ಮಾಡ್ತಿದ್ದಾರಾ ಅಥವಾ ಅವರ ಪ್ರೀತಿ ಫಾಲ್ಸಾ ಅಂತ ಡಿವೈನ್ ಕಡೆಯಿಂದ ಏನು ಆನ್ಸರ್ ಬರುತ್ತೆ ನೋಡೋಣ. ಏನು ಮೆಸೇಜ್ ಕೊಡ್ತಾರೆ ನಿಮ್ಮ ಪ್ರೀತಿಗೆ ಟ್ಯಾರೋ ಮೂಲಕ ನೋಡೋಣ. ನೀವು ಪ್ರೀತಿಸೋಂಥ ವ್ಯಕ್ತಿ ಟ್ರೂತ್ಫುಲ್ ಆಗಿದ್ದಾರಾ ಅಥವಾ ಇಲ್ವಾ ನೋಡೋಣ. ಟ್ಯಾರೋ ಮೂಲಕ ಡಿವೈನ್ ಕಡೆಯಿಂದ ಏನು ಮೆಸೇಜ್ ಬರುತ್ತೆ. Bottom of the deck, 2 of Wands, ನಿಮಗೆ ಈ 3 ಪೈಲ್ನಲ್ಲಿ ಯಾವ ಪೈಲ್ ನಿಮಗೆ ಇಷ್ಟ ಆಗುತ್ತೆ, ಅಟ್ರ್ಯಾಕ್ಟ್ ಆಗುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸ್ವಲ್ಪ ಪಾಸ್ ಮಾಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿ, ನಿಮಗೆ ಯಾವ ಪೈಲ್ ತೊಗೋಬೇಕನ್ಸುತ್ತೆ ಆ ಪೈಲ್ ತೊಗೊಳ್ಳಿ. ಮೊದಲನೇದು ಗ್ರೀನ್ ಕಲರ್, ಎರಡನೇ ಪೈಲು ಯೆಲ್ಲೋ ಕಲರ್, ಮೂರನೇ ಪೈಲು ರೆಡ್ ಕಲರ್. ವೆಲ್ಕಮ್ ಟು ಫಸ್ಟ್ ಪೈಲ್. ಯಾರು ಈ ಗ್ರೀನ್ ಕಲರ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ನಿಮ್ಮನ್ನು ಯಾರು ಪ್ರೀತಿಸ್ತಾ ಇದ್ದಾರೆ ಅವರು ಟ್ರೂತ್ಫುಲ್ ಆಗಿದ್ದಾರಾ ಇಲ್ವಾ ನೋಡೋಣ. ಡಿವೈನ್ ಕಡೆಯಿಂದನೇ ಏನು ಮೆಸೇಜ್ ಬರುತ್ತೆ ನಿಮಗೆ ಅಂತ. ಟೆನ್ ಆಫ್ ಪೆಂಟಿಕಲ್ಸ್ ನೋಡಿ, 10 ಆಫ್ ಪೆಂಟಿಕಲ್ಸ್, 2 ಆಫ್ ಕಪ್ಸ್, 3 ಆಫ್ ಕಪ್ಸ್, 8 ಆಫ್ ವಾಂಡ್ಸ್, ಡೆತ್ ಕಾರ್ಡ್, 6 ಆಫ್ ಪೆಂಟಿಕಲ್ಸ್. ಮೊದಲನೇದಾಗಿ ಡಿವೈನ್ ನಿಮಗೆ ಏನು ಸಂದೇಶ ಕೊಡ್ತಾರೆ ಅಂದರೆ, ನಿಮ್ಮ ವ್ಯಕ್ತಿ ತುಂಬ ಕರುಣೆ ಉಳ್ಳವರು, ಪ್ರೀತಿ ಉಳ್ಳವರು. ಫಸ್ಟ್ ಆಫ್ ಆಲ್ ನೀವು ಈ ವ್ಯಕ್ತಿನ
100% ಆಗಿ ನಂಬೋದು. ಇವರು ತುಂಬಾ ನಿಮ್ಮನ್ನ ಇಷ್ಟಪಡ್ತಾರೆ. ತುಂಬಾ ಅಂದರೆ ಅವರನ್ನು ಅವರು ಇಷ್ಟಪಡಲ್ವೇನೋ ಅಷ್ಟು ಪ್ರೀತಿಯಿಂದ ನಿಮ್ಮನ್ನು ನೋಡ್ಕೊಳ್ತಾರೆ. ಅವರು ನಿಮ್ಮನ್ನು ಫ್ಯಾಮಿಲಿ ಮಾಡ್ಕೊಳ್ಬೇಕು, ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಬೇಕು ಅಂತಲೂ ಇಚ್ಛಿಸ್ತಾರೆ. ನಿಮ್ಮನ್ನು ಪ್ರೀತಿ ಮಾಡಿ ಅವರು ಒಂದು ದೇವತೆ ಥರ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳ್ಬೇಕು. ಹುಡುಗ ಆದರೆ ಅದನ್ನು ರಿವರ್ಸ್ ಮಾಡ್ಕೊಳ್ಳಿ. ಆ ಥರ ನೀವು ಯಾರು ಈ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನೀವು ಹುಡುಗ ಆಗಲಿ ಹುಡುಗಿ ಆಗಲಿ, ನಿಮ್ಮ ಪ್ರೀತಿ ಮಾಡೋ ಅಂಥ ಹುಡುಗ ಅಥವಾ ಹುಡುಗಿ ತುಂಬಾ ಒಳ್ಳೆ ಹುಡುಗ ಅಥವಾ ಹುಡುಗಿಯಾಗಿದ್ದಾರೆ. ಇವ್ರನ್ನ 100% ಆಗಿ ನೀವು ನಂಬಬಹುದು. ನಿಮ್ಮ ಪ್ರೀತಿಯಲ್ಲಿ ಭರವಸೆ ಇದೆ. ಅವರು ಅತಿ ವೇಗದಲ್ಲಿ ನಿಮ್ಮನ್ನು ಎಷ್ಟೊತ್ತಿಗೆ ನಾನು ಮದುವೆ ಆಗಲಿ, ಕರ್ಕೊಂಬರಲಿ, ನನ್ನ ಫ್ಯಾಮಿಲಿ ಜೊತೆ ಅವರು ನನ್ನ ಫ್ಯಾಮಿಲಿ ಆಗಲಿ ಅಂತ ಆಸೆ ಪಡ್ತಾ ಇದ್ದಾರೆ. ಮತ್ತು ಅವರು ನಿಮಗಾಗಿ ಅವ್ರ ಮನಸ್ಸಲ್ಲಿ ಏನಿದೆ ಅವ್ರು ಮಾಡ್ತಾರೋ ಇವಾಗ ಮಾಡಲ್ವೋ ಗೊತ್ತಿಲ್ಲ, ಆದರೆ ಅವರು ಡಿವೈನ್ ಆ ವ್ಯಕ್ತಿ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ಅವ್ರಿಗೆ ಎಷ್ಟು ಆಸೆ ಇದೆ ಅಂದರೆ ನಿಮಗಾಗಿ ಒಂದು ಒಳ್ಳೆ ಕಡೆ ಒಂದು ಲ್ಯಾಂಡ್ ತಗೊಂಡು ಒಂದು ಮನೆ ಕಟ್ಟಿಸಿ ಒಂದು ಪ್ರೀತಿಯಿಂದ ಎಷ್ಟು ಪ್ರೀತಿ ಕೊಡೋಕ್ಕಾಗುತ್ತೋ ಅಷ್ಟು ಪ್ರೀತಿಯಿಂದ ಸಂತೋಷವಾಗಿ ಸಮೃದ್ಧಿಯಿಂದ ನನ್ನ ಫ್ಯಾಮಿಲಿ ಜೊತೆ ಅವ್ರನ್ನ ನೋಡ್ಕೊಳ್ಬೇಕು ಅನ್ನೋ ಆಸೆ ಅಂತೂ ಭಾಳ ಇದೆ. ತುಂಬ ಬ್ಯಾಲೆನ್ಸಿಂಗ್ ಆಗಿರೋ ವ್ಯಕ್ತಿ, ತುಂಬ ಕರುಣೆ ಇರೋವಂಥ ವ್ಯಕ್ತಿ, ಮತ್ತು ಕಷ್ಟಪಟ್ಟು ದುಡಿದು ಚೆನ್ನಾಗಿ ಸಾಕಬೇಕು, ನೋಡ್ಕೊಳ್ಬೇಕು ಅನ್ನೋ ಆಸೆ ಉಳ್ಳಂಥ ವ್ಯಕ್ತಿ. ನೀವು ಈ ವ್ಯಕ್ತಿನ ಮದುವೆ ಆದರೆ ನಿಮಗೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಆಗುತ್ತೆ. ನೀವು ನಿಮ್ಮ ತಂದೆ ಮನೇಲಿ ತಾಯಿ ಮನೇಲಿ ಇದ್ದದ್ಕಿಂತ ಇವ್ರ ಜೊತೆ ಇದ್ದರೆ ನೀವು ತುಂಬ ಸಂತೋಷವಾಗಿ ಸಮೃದ್ಧಿಯಿಂದ ಪ್ರೀತಿಯಿಂದ ಒಳ್ಳೆ ದೇವತೆ ಥರ ನೋಡ್ಕೊಳ್ತಾರೆ. ಒಂದು ಹುಡುಗ ಆದರೆ ನಿಮ್ಮನ್ನು ಒಬ್ಬ ದೇವ್ರ ಥರ ನೋಡ್ಕೊಳ್ತಾರೆ. ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋವಂಥ ವ್ಯಕ್ತಿ. ಈ ವ್ಯಕ್ತಿನ ನೀವು 100% ನಂಬೋದು. ಅತಿ ವೇಗದಲ್ಲಿದ್ದಾರೆ. ಯಾವಾಗ ನಾನು ಮದುವೆ ಆಗ್ತೀನಿ, ಅವ್ರನ್ನ ಕರ್ಕೊಂಬರ್ತೀನಿ, ಅವ್ರ ಜೊತೆ ಜೀವನ ಮಾಡ್ತೀನಿ ಸಂತೋಷವಾಗಿ ಅಂತ ತುಂಬ ಕಾತುರದಿಂದ ಕಾಯ್ತಾ ಇರೋವಂಥ ವ್ಯಕ್ತಿ. ನೀವು ಯಾವ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರೋ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಪ್ರೀತಿಯಿಂದ ಗೌರವದಿಂದ ಒಂದು ಭರವಸೆ ಕೊಡ್ತಾರೆ. ಈ ಥರ ನಾನು ಇರ್ತೀನಿ ಅಂತ ಹಂಗೆ ನೋಡ್ಕೊಳ್ಳೋ ಅಂಥ ವ್ಯಕ್ತಿ. ಈ ವ್ಯಕ್ತಿನ ನೀವು ಮದುವೆ ಆದರೆ ನಿಮ್ಮ ಬಾಳಲ್ಲಿ ತುಂಬಾ ಸಂತೋಷ ಇರುತ್ತೆ, ಸಮೃದ್ಧಿ ಇರುತ್ತೆ, ಒಂದು ಹೊಸ ನ್ಯೂ ಬಿಗಿನಿಂಗ್ ಆಗುತ್ತೆ ನಿಮಗೆ ಈ ವ್ಯಕ್ತಿ ಜೊತೆ. ಎಲ್ಲನೂ ಒಬ್ಬ ಮನುಷ್ಯ ತೃಪ್ತಿಯಿಂದ ಬದುಕೋದಕ್ಕೆ ಏನು ಬೇಕೋ ಅದೆಲ್ಲ ಕೊಡುವಂಥ ವ್ಯಕ್ತಿ. ನಾನು ಹೇಳೋದೇನೆಂದರೆ, ಈ ವ್ಯಕ್ತಿಗೆ ನೀವು ಅಷ್ಟೇ ಪ್ರೀತಿ ಕೊಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಡಿವೈನ್ ನಿಮಗೇನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ನಂಬಬಹುದು ಈ ವ್ಯಕ್ತಿನ. 100% ಕೊಡ್ತೀನಿ, ನಂಬಬಹುದು. ನಿಮಗೆ ಒಳ್ಳೆ ನಿಮ್ಮ ಟ್ರಾನ್ಸ್ಫರ್ಮೇಷನ್ ಇದೆ. ಡೆತ್ ಕಾರ್ಡು. ನಿಮ್ಮ ತಂದೆ ತಾಯಿ ಜೊತೆ ಇದ್ದದಕ್ಕಿಂತ ಹೆಚ್ಚಾಗಿ ಈ ವ್ಯಕ್ತಿ ಜೊತೆ ಇದ್ದರೆ, ನೀವು ಈ ವ್ಯಕ್ತಿನ ಮದುವೆ ಆಗಿ ಬಂದಮೇಲೆ ನಿಮ್ಮ ಬಾಳು ತುಂಬಾ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಸಮೃದ್ಧಿಯಿಂದ ಇರ್ತೀರ. ಅವ್ರ ಫ್ಯಾಮಿಲಿಲಿ ಅವರು ನಿಮ್ಮನ್ನು ತುಂಬ ಚೆನ್ನಾಗಿ ಸಮೃದ್ಧಿಯಾಗಿ ಒಂದು ದೇವತೆ ಥರ ನೋಡ್ಕೊಳ್ತಾರೆ. ಆ ಥರ ನಿಮಗೆ ಭರವಸೆ ಆಗಿರ್ತಾರೆ ಅವರು. ತುಂಬ ಸಂತೋಷ ಕೊಡ್ತಾರೆ.
ಈ ಪ್ರೀತಿಲಿ ಫಲ ಇದೆ, ಗ್ರೋತ್ ಇದೆ, ಭರವಸೆ ಇದೆ. ಮತ್ತು ಈ ಪ್ರೀತಿನ ನಂಬೋದು, ಯಾವಾಗಲೂ ಬ್ಯಾಲೆನ್ಸಿಂಗ್ ಆಗಿರ್ತಾರೆ. ಮತ್ತು ಹಣಕಾಸು ಎಲ್ಲ ಅವರು ಸ್ವಂತ ದುಡಿಮೆಯಿಂದ ಚೆನ್ನಾಗಿ ದುಡಿದು ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಭಾವನೆ ಇದೆ, ಹಾಗೆ ನೋಡ್ಕೊಳ್ತಾರೆ. ಕರುಣೆ ಇರೋವಂಥವರು, ತುಂಬ ಪ್ರೀತಿ ತುಂಬಿರೋವಂಥವರು, ಅಂಥ ಸದ್ಗುಣ ಇರೋವಂಥ ವ್ಯಕ್ತಿ ಇವರು. ಇವ್ರನ್ನ ನೀವು 100% ನಂಬಬಹುದು. ಇದು ನಿಮಗೆ ಡಿವೈನ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ, ಏಂಜಲ್ಸ್ ಕಡೆಯಿಂದ ನಿಮಗೆ ಈ ಸಂದೇಶ, ನಿಮಗೆ ನಿಮ್ಮ ಪ್ರೀತಿಗೆ ಡಿವೈನ್ ನಿಮಗೆ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಡಿವೈನ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಚೆನ್ನಾಗಿರಿ. ಅವರೆಷ್ಟು ಪ್ರೀತಿ ಕೊಡ್ತಾರೆ, ನೀವು ಅಷ್ಟೇ ಪ್ರೀತಿ ಕೊಟ್ಟು ಇಬ್ಬರು ಚೆನ್ನಾಗಿರಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ನಮಸ್ತೆ. ಈ ಸೆಕೆಂಡ್ ಪೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಈ ಯೆಲ್ಲೋ ಕಲರ್ ಸ್ಟೋನ್, ಇದನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನಿಂದ ನಿಮ್ಮ ಪ್ರೀತಿ ಮಾಡೋವಂಥ ವ್ಯಕ್ತಿ ಟ್ರೂತ್ಫುಲ್ ಆಗಿದ್ದಾರಾ ಅಥವಾ ನಂಬಾರ್ದ ಅಂತ ಡಿವೈನಿಂದ ಯಾರೋ ಮೂಲಕ ಸಂದೇಶ ಏನು ನೋಡೋಣ. Page of Pentacles, 6 of Swords, 10 of Swords, the High Priestess, Queen of Wands, Five of Swords, ಇಲ್ಲಿ ಜಾಸ್ತಿ ಸೋರ್ಟ್ಸ್ ಎನರ್ಜಿ. ನಿಮ್ಮ ವ್ಯಕ್ತಿನ ನಾನು 100% ಹೇಳೋಕ್ಕಾಗಲ್ಲ. ಡಿವೈನ್ ನನಗೆ ಥ್ಯಾಂಕ್ ಯು ಡಿವೈನ್, ಥ್ಯಾಂಕ್ ಯು. ನಿಮ್ಮ ವ್ಯಕ್ತಿ ನಿಮ್ಮನ್ನು ಎಮೋಷನ್ನಿಂದ ಕಟ್ಟಾಗ್ತಾರೆ. ಇಲ್ಲಿ 50-50 ಎನರ್ಜಿ ಕಾಣ್ತಾ ಇದೆ ನನಗೆ. ಒಬ್ಬ ಮೋಕುಪ್ ಮನುಷ್ಯ ಅನ್ನೋ ಥರ ಮುಸ್ಕಾಕೊಂಡು ಬದುಕ್ತಾ ಇರುವಂಥ ಮನುಷ್ಯ, ಹಿಂದೆ ಒಂದು ಮುಂದೆ ಒಂದು ಅನ್ನೋ ಥರ ಇರೋವಂಥ ಮನುಷ್ಯ, ಹಿಂದೆ ಚುಚ್ಚೋ ಅಂಥ ಮನುಷ್ಯ, ದುಡ್ಡು, ಹಣ, ಆಸ್ತಿ ಈ ಥರ ಇಷ್ಟಪಡೋ ಅಂಥ ವ್ಯಕ್ತಿ, ನೆಗೆಟಿವಿಟಿ ಸ್ವಲ್ಪ ಇರೋ ಅಂಥ ವ್ಯಕ್ತಿ ಅಂತ ನನಗೆ ಇಲ್ಲಿ ಡಿವೈನ್ ತೋರಿಸ್ತಾ ಇದ್ದಾರೆ. 100% ನಾನು ಡಿವೈನ್ ಭರವಸೆ ಇದಕ್ಕೆ ಕೊಡಲ್ಲ.
ಈ ಪ್ರೀತಿಗೆ 100% ಇದು ಕೊಡೋದಿಲ್ಲ. ನಿಮ್ಮನ್ನು ಅವರು ತುಂಬ ಬಣ್ಣದ ಮಾತಿಂದ ಕಟ್ಟಾಕ್ಬೋದು, ಎಮೋಷನ್ಸ್ ತೋರಿಸಿ. ಈ ವ್ಯಕ್ತಿನ ನೀವೇನಾದರೂ ಮದುವೆ ಆದರೆ ತುಂಬ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಮೆಚುರಿಟಿ ಇಲ್ಲದೆ ಇರೋವಂಥ ವ್ಯಕ್ತಿ. ನೀವೇ ದುಡಿದು ಅವ್ರನ್ನ ಸಾಕಬೇಕು. ಪೂರ್ತಿ ಕೆಟ್ಟವರು ಅಂತ ಹೇಳಲ್ಲ, ಪೂರ್ತಿ ಒಳ್ಳೆಯವರು ಅಂತಲೂ ಹೇಳಲ್ಲ. ಆ ಥರ ಇಲ್ಲಿ ಮೆಸೇಜ್ ಬರ್ತಾಯಿದೆ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ತುಂಬ ಗೌಪ್ಯವಾದಂಥ ವ್ಯಕ್ತಿ, ತುಂಬ ಸೀಕ್ರೆಟ್ಸ್ ಮೇಂಟೈನ್ ಮಾಡುವಂಥ ವ್ಯಕ್ತಿ. ನೀವು ಇವರನ್ನು ಡಿವೈನ್ ಏನು ಹೇಳ್ತಿದ್ದಾರೆ ಅಂದರೆ, ಥ್ಯಾಂಕ್ ಯು ಡಿವೈನ್, ಇವರನ್ನು ಮದುವೆ ಆದರೆ ಭಾಳೆಲ್ಲ ನೀವು ನಿಮ್ಮ ಮದುವೆ ಜರ್ನಿ, ನೀವು ಮದುವೆ ಆದಮೇಲೆ ನಿಮ್ಮ ಜರ್ನಿ ಹೇಗಿರುತ್ತೆ ಅಂದರೆ ತುಂಬ ಸ್ಟ್ರಗಲ್ಲು, ಎಮೋಷ್ನಲ್ಲು, ದುಃಖದಿಂದನೇ ಕೂಡಿರುತ್ತೆ. ನೋಡಿ, ಎಲ್ಲಿ ನೋಡಿದ್ರು ನೀರು ನೀರು ನೀರು, ತುಂಬ ದುಃಖದಿಂದ ಕೂಡಿರುತ್ತೆ. ತುಂಬ ಸ್ಟ್ರಗಲ್ನ ನೀವು ಪಡಬೇಕಾಗುತ್ತೆ. ಪ್ರತಿಯೊಂದರಲ್ಲೂ ಒಂದು ಹಣಕಾಸು ಇರ್ಬೋದು, ಒಂದು ಜೀವನ ಪ್ರೀತಿಲಿರ್ಬೋದು, ಎಲ್ಲದರಲ್ಲೂ ತುಂಬ ಕಷ್ಟ ಬೀಳ್ಬೋದು ನೀವು. ಈ ವ್ಯಕ್ತಿನ ನೀವು ನಂಬೋದಕ್ಕೆ ಹೋಗಬೇಡಿ ಅಂತಲೇ ಇಲ್ಲಿ ಡಿವೈನ್ ಸಂದೇಶ. ಇದಂತೂ ನೀವೇನಾದ್ರು ಆದರೂ ಮ್ಯಾರೇಜ್ ಆಗಬೇಕು ಅಂತ ಇದ್ದರೆ, ಈ ವ್ಯಕ್ತಿ ಹೆಂಗೆ ಅಂದರೆ ಸ್ವಲ್ಪ ತುಂಬ ಬಣ್ಣದ ಮಾತುಗಳಾಡೋದು, ತುಂಬ ಉಬ್ಬಿಸೋದು, ಆ ಥರ ವ್ಯಕ್ತಿ. ನೀವು ತುಂಬ ಪ್ರೀತಿಯಿಂದ ಕೇರಿಂಗ್ ವ್ಯಕ್ತಿಯಾಗಿದ್ದೀರ. ತುಂಬ ಪ್ರೀತಿಯಿಂದ ಬ್ಯಾಲೆನ್ಸಿಂಗ್, ನಿಮ್ಮಲ್ಲಿ ಪ್ರೀತಿ ಕಾಣಿಸ್ತಾ ಇದೆ, ಅವರಲ್ಲಿ ಪ್ರೀತಿ ಕಾಣಿಸ್ತಾ ಇಲ್ಲ. ಕಾಣಿಸಿದ್ರೂ ಅದು ಕ್ಷಣಿಕ ಪ್ರೀತಿ ಥರ ಇದೆ. ಅದು ಲೈಫ್ ಲಾಂಗು ನಿಮಗೆ ಪ್ರೀತಿ ಕೊಡೋ 100% ಪ್ರೀತಿ ಕೊಡೋ ಅಂಥ ವ್ಯಕ್ತಿ ಅಲ್ಲ. ನೀವು ಲೈಫ್ ಲಾಂಗು 100% ಪ್ರೀತಿ ಕೊಡೋ ಅಂಥ ವ್ಯಕ್ತಿಯಾಗಿದ್ದೀರ. ನೀವು ನೋಡೋದಕ್ಕೆ ಬ್ಲ್ಯಾಕ್ ಇರ್ಬೋದು, ಆದರೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ತುಂಬ ಚೆನ್ನಾಗಿರೋ ವ್ಯಕ್ತಿ ಅಂತ ಡಿವೈನ್ ಹೇಳ್ತಾ ಇದ್ದಾರೆ. ನಿಮಗೆ ಇವರು ತುಂಬ ನೀವು ಮದುವೆ ಆಗೋ ಅಂತ ಹುಡುಗ ನೋಡೋದಕ್ಕೆ ತುಂಬ ಚೆನ್ನಾಗಿರ್ಬೋದು, ಬಣ್ಣದ ಮಾತಾಡ್ಬೋದು, ತುಂಬ ಭ್ರಮೇಲಿ ನಿಮ್ಮನ್ನು ತೇಲಿಸ್ಬೋದು. ಆದರೆ ಈ ವ್ಯಕ್ತಿ ನಿಮ್ಮನ್ನು ಹಣಕ್ಕಾಗಿ ಪ್ರೀತಿ ಮಾಡ್ಬೋದು ಅಷ್ಟೇ ಹೊರತು ನಿಮ್ಮನ್ನು ಸಂತೋಷವಾಗಿ ಇಟ್ಕೊಳ್ಬೇಕು ಅನ್ನೋ ಅಂಥ ವ್ಯಕ್ತಿ ಇವರಲ್ಲ ಅಂತ ಡಿವೈನ್ ಹೇಳ್ತಿದ್ದಾರೆ. ಇದು ಡಿವೈನ್ ಸಂದೇಶ, ನಮ್ಮದಲ್ಲ. ಇದು ಡಿವೈನ್ ಏನು ಹೇಳ್ತಾರೆ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ನನಗೆ ಡಿವೈನ್ ಏನು ಹೇಳಬೇಕು ಅಂತ ನನ್ನ ಬಾಯಲ್ಲಿ ನುಡಿಸ್ತಾ ಇದ್ದಾರೆ. ಇದು ಡಿವೈನಿಂದ ಬಂದಿರೋ ಮೆಸೇಜ್. ನೀವು ನಂಬೋದು ಬಿಡೋದು ಈ ವ್ಯಕ್ತಿನ ನಿಮಗೆ ಸೇರಿದ್ದು. ನನಗೆ ಒಂಥರ ತುಂಬ ಬೇಜಾರು ಅನಿಸುತ್ತೆ, ಸಾರಿ. ಈ ವ್ಯಕ್ತಿನ ಕೈ ಬಿಡೋದು ಒಳ್ಳೆಯದು ಅಂತ ನಾನು ಪರ್ಸ್ನಲ್ಲಾಗಿ ಹೇಳ್ತೀನಿ. ಯಾಕಂದರೆ ಡಿವೈನೇ ಈ ಥರ ಮೆಸೇಜ್ ಕೊಟ್ಟ ಮೇಲೆ ಅದು ಮೀರಿ ನಾವು ಕಷ್ಟಕ್ಕೆ ಹೋಗ್ತೀವಿ ಅಂತ ಹೋದರೆ ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಬೇಕು, ತುಂಬ ದುಃಖ ಅನುಭವಿಸ್ಬೇಕು, ಪ್ರತಿದಿನವೂ ನೆಮ್ಮದಿ ಇರಲ್ಲ. ಆ ಥರ ಆಗುತ್ತೆ ನೋಡಿ, ಯೋಚನೆ ಮಾಡಿ.
ಸಾರಿ, ಈ ರೀಡಿಂಗ್ ನಾನು ನಿಮಗೆ ಈ ಥರ ಹೇಳಿದ್ದಕ್ಕೆ ಕ್ಷಮೆ ಇಲ್ಲ. ಗಾಡ್ ಬ್ಲೆಸ್ ಯು. ವೆಲ್ಕಮ್ ಟು ಥರ್ಡ್ ಪೈಲ್. ಈ ರೆಡ್ ಕಲರ್ ಸ್ಟೋನ್ನ ಯಾರು ಸೆಲೆಕ್ಟ್ ಮಾಡ್ತಿದ್ದೀರಾ, ನಿಮಗೆ ಈ ರೀಡಿಂಗ್ ಡಿವೈನ್ ಕಡೆಯಿಂದ ನೀವು ಪ್ರೀತಿಸುವಂಥ ವ್ಯಕ್ತಿ ಟ್ರೂತ್ಫುಲ್ ಆಗಿದ್ದಾರಾ ಅಥವಾ ಇಲ್ವಾ, ನಂಬಕ್ಕೆ ಅರ್ಹರ ಅನರ್ಹರ, ಡಿವೈನ್ ಕಡೆಯಿಂದ ಏನು ಮೆಸೇಜ್ ಟ್ಯಾರೋ ಇಂದ ನೋಡೋಣ ಬನ್ನಿ. The Hangman, Four of Cups, Nine of Pentacles, Eight of Swords, the Chariot, King of Wands. ಫಸ್ಟ್ ಆಫ್ ಆಲ್ ಚಾರಿಯಟ್ ಬಂದಿದೆ. ಇದು ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದು ನಿಮ್ಮಿಬ್ರದ್ದು. ಈ ಕಾರ್ಡ್ ಓಪನ್ ಮಾಡಬೇಕಾದ್ರೆ ನಾನು ಅಲ್ಲಿ ದೀಪದ ಜ್ಯೋತಿ ನನಗೆ ತುಂಬ ಲೇಯರ್ ಆಗಿ ಪ್ರೊಟೆಕ್ಷನ್ ಕೊಡೋ ಥರ ಇತ್ತು. ನಿಮ್ಮ ಪ್ರೀತಿಗೆ ಡಿವೈನ್ನ ಪ್ರೊಟೆಕ್ಷನ್ ಇದೆ ಅಂತ ನನಗೆ ಸೂಚಿಸ್ತು. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವಿಬ್ಬರು ಕೂಡ ಡಿವೈನ್ ಸ್ಪಿರಿಚುವಲ್ ಪಾತಲ್ಲಿದ್ದೀರಾ. ಡಿವೈನ್ ನೀವು ಟ್ವಿನ್ ಫ್ಲೇಮ್ ಆಗಿ ನಿಮ್ಮ ಜರ್ನಿ ಇಲ್ಲಿ ಜನ್ಮ ತಾಳಿದ್ದೀರಾ. ನೀವು ಪ್ರೀತಿಸುವಂಥ ವ್ಯಕ್ತಿ ತುಂಬ ಯಾವ ದಾರಿ ಅಂತ ನೋಡ್ತಾ ಇದ್ದಾರೆ. ದಾರಿ ಎಲ್ಲಿದೆ ಅಂತ ನೋಡ್ತಾ ಇದ್ದಾರೆ. ತುಂಬ ಬೇಜಾರಲ್ಲಿದ್ದಾರೆ. ಈ ವ್ಯಕ್ತಿನ ನೀವು ನಂಬೋದಾ ನಂಬಾರ್ದ ಅಂದರೆ ನೀವು ಡಿವೈನಿಂದನೇ ಬಂದ್ಬಿಟ್ಟಿದ್ದೀರಾ. ಇಬ್ರೂ ಡಿವೈನ್ನೇ ನಿಮ್ಮನ್ನು ನಿಮ್ಮ ಆತ್ಮ ಉದ್ಧಾರಕ್ಕೆ ಕಳಿಸಿದ್ದಾರೆ. ಡಿವೈನೇ ನಿಮಗೆ ಪ್ರೀತಿ ಕೊಡ್ತಾ ಇದೆ, ಸಂದೇಶ ಕಳಿಸ್ತಿದೆ. ನಿಮ್ಮ ಪ್ರೀತಿಗೆ ಸಮೃದ್ಧಿ ಕಳಿಸ್ತಾ ಇದ್ದಾರೆ, ಸಂತೋಷ ಕಳಿಸ್ತಾ ಇದ್ದಾರೆ. ನಿಮ್ಮನ್ನು ಒಂದು ಮಾಡಲಿಕ್ಕೆ ಡಿವೈನೇ ನಿಂತ್ಬಿಟ್ಟಿದ್ದಾರೆ. ನೀವು ಹೆಂಗೆ ಏನು ಅಂತ ದಾರಿ ಹುಡುಕ್ತಾ ಇದ್ದೀರಾ. ನಿಮ್ಮ ವ್ಯಕ್ತಿ ನೀವು ಚಿಂತೆಯಲ್ಲಿದ್ದೀರಾ. ದಾರಿ ಕಾಣ್ದಂಗಾಗಿರ್ಬೋದು, ನಿಮ್ಮನ್ನು ಕಟ್ಟಾಕ್ದಾಗಿರ್ಬೋದು. ನಿಮ್ಮ ಏನು ನೀವು ನಿಮ್ಮ ಪ್ರೀತಿ ಬಗ್ಗೆ ಏನು ಮಾಡಿದ್ರೂ ಅದು ತಲೆ ಕೆಳಗಾಗ್ಬೋದು. ಆದರೆ ಡಿವೈನ್ ಪ್ರೊಟೆಕ್ಷನ್ ಇದೆ. ಡಿವೈನೇ ನಿಮ್ಮನ್ನು ಒಂದು ಮಾಡೋದಕ್ಕೆ ನಿಂತುಬಿಟ್ಟಿದ್ದಾರೆ. ಡಿವೈನೇ ನಿಮಗೆ ಮೆಸೇಜ್ ಕಳಿಸ್ತಾರೆ. ಡಿವೈನ್ ಟೈಮಲ್ಲಿ ನಿಮಗೆ ನಿಮ್ಮ ಪ್ರೀತಿ ಒಂದಾಗುತ್ತೆ. ನಿಮಗೆ ಪ್ರೀತಿ ಡಿವೈನ್ ಕಳಿಸ್ತಾರೆ.
ನಿಮ್ಮ ಪ್ರೀತಿನ ಡಿವೈನ್ ಕಳಿಸ್ತಾರೆ. ನಿಮ್ಮ ಪ್ರೀತಿಗೆ ಸಮೃದ್ಧಿ ಫಲ ಕೊಡ್ತಾರೆ. ಇದು ಡಿವೈನ್ ಲವ್. ಯಾರು ಈ 3ನೇ ಪೈಲ್ ರೆಡ್ ಕಲರ್ ಸ್ಟೋನ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದು ಆಲ್ಮೋಸ್ಟ್ ಪಿಂಕ್ ಥರನೇ ಇದೆ. ನಿಮ್ಮ ಪ್ರೀತಿಗೆ ಡಿವೈನೇ ಸಹಾಯ ಮಾಡ್ತಾರೆ. ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಮತ್ತು ನೀವಿಬ್ಬರು ಯಾರನ್ನೂ ನಂಬಬೇಕು ನಂಬಾರ್ದು ಆ ಥರ ಎಲ್ಲ. ನೀವು ಹುಟ್ಟಿರೋದೆ ನಿಮ್ಮ ಆತ್ಮ ಉದ್ಧಾರ ಮಾಡಿಕೊಂಡು ಸ್ಪಿರಿಚುವಲ್ಲಾಗಿ ನೀವಿಬ್ಬರೂ ಒಂದಾಗೋದಕ್ಕೇ ನೀವು ಹುಟ್ಟಿರೋದು. ಇದಕ್ಕೆ ಡಿವೈನ್ ಪ್ರೊಟೆಕ್ಷನ್ ಇದೆ. ಡಿವೈನೇ ನಿಮ್ಮನ್ನು ನಡೆಸ್ತಾ ಇದ್ದಾರೆ. ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಪಾಡಿಗೆ ನೀವಿದ್ದರೆ ಡಿವೈನ್ ಟೈಮಲ್ಲಿ ನಿಮ್ಗೇನು ಮೆಸೇಜ್ ಕೊಡಬೇಕು ಆ ಮೆಸೇಜನ್ನು ಕೊಡ್ತಾರೆ. ನಿಮಗೆ ಸಮೃದ್ಧಿ, ನಿಮ್ಮ ಪ್ರೀತಿಗೆ ಸಮೃದ್ಧಿ, ಸಂತೋಷ, ಅಬಂಡೆನ್ಸ್ ಎಲ್ಲನೂ ಕೊಡ್ತಾರೆ. ಇಲ್ಲಿ ಮೆಸೇಜ್ ನಿಮಗೆ ಡಿವೈನ್ ಟೈಮಲ್ಲಿ ಸೆಂಡ್ ಆಗುತ್ತೆ. ಒಂದು ಡಿವೈನ್ ಲವ್. ನೀವು ಇಷ್ಟು ದಿನಗಳು ನೀವು ಏನು ಮಾಡಿದ್ರು ಕೆಳಗಡೆ ಆಗ್ತಿದೆ. ನಮ್ಮ ಪ್ರೀತಿ ಮುಂದೆ ಹೋಗೋದು ಹೆಂಗೆ, ಯಾವ ದಾರಿ ಹುಡ್ಕೋದು, ಸ್ಟಕ್ ಆಗಿಬಿಟ್ಟಿದ್ದೀವಿ, ನಮ್ಮನ್ನು ಕಟ್ಟಾಕ್ದಂಗೆ ಆಗಿದೆ, ಎಲ್ಲ ಕಡೆ ಬ್ಲಾಕ್ ಆಗಿದೆ ಅಂತ ತುಂಬ ಎಮೋಷ್ನಲ್ ಆಗಿದ್ದರೆ ಎಮೋಷ್ನಲ್ ಆಗಬೇಡಿ. ಇದು ಡಿವೈನ್ ಲವ್. ನೀವು ಹುಟ್ಟಿರೋದೆ ನಿಮ್ಮ ಆತ್ಮ ಉದ್ಧಾರಕ್ಕಾಗಿ ಹುಟ್ಟಿದ್ದೀರ. ಪ್ರತಿಯೊಬ್ಬರು ಹಾಗೆ ಹುಡೋದು. ಆದರೆ ಎಂದೆಂದು ಶಿವಪಾರ್ವತಿ ಎಷ್ಟೇ ವರ್ಷಗಳು ಹೋದರೂ, ಎಷ್ಟೇ ಯುಗಗಳು ಕಳೆದ್ರು, ಆಮೇಲೆ ಒಂದಾದರೆ ಅದು ದೂರ ಆಗಲ್ಲ. ಆ ಥರ ದೇವರು ನಿಮಗೆ ಮೆಸೇಜ್ ಕೊಡ್ತಾರೆ. ಮೆಸೇಜ್ ಬರ್ತಿದೆ ನಿಮಗೆ ಆದಷ್ಟು ಬೇಗನೆ. ದುಃಖದಲ್ಲಿರಬೇಡಿ, ಸಂತೋಷವಾಗಿರಿ ಅಂದ್ಬಿಟ್ಟು ದೇವರು ನಿಮಗೆ ಮೆಸೇಜ್ ಸೆಂಡ್ ಮಾಡ್ತಾರೆ. ಪ್ರೀತಿ ತುಂಬಿಸ್ತಾ ಇದ್ದಾರೆ ನಿಮಗೆ. ನಿಮ್ಮಲ್ಲಿ ಪಕ್ವತೆ ಕಂಡುಕೊಳ್ಳೋ ಹಾಗೆ ಮಾಡ್ತಿದ್ದಾರೆ. ನಿಮ್ಮಲ್ಲಿ ಪಕ್ವತೆ ಬಂದರೆ ನಿಮ್ಮ ಪ್ರೀತಿ ಒಂದಾಗುತ್ತೆ. ಸ್ಪಿರಿಚುವಲ್ ಆಗಿ ದೇವರೇ ಒಂದು ಮಾಡ್ತಾರೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದಕ್ಕೇನು ನಂಬೋದು ಅದೇನು ನನಗೆ ಇದಿಲ್ಲ. ಡಿವೈನ್ ಪ್ರೊಟೆಕ್ಷನ್ ಇದೆ. ನಿಮ್ಮ ಪ್ರೀತಿಗೆ ನಂಬೋದು, ನಿಮ್ಮ ಪ್ರೀತಿನ ನಂಬೋದು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮತ್ತು ಶೇರ್ ಮಾಡಿ. ಪ್ಲೀಸ್ ಎಂಕರೇಜ್ ಮಾಡಿ. ನೀವು ಮತ್ತು ಇಷ್ಟು ಎಂಕರೇಜ್ಮೆಂಟ್ ಕೊಡ್ತಾ ಇರೋದು ನಿಮ್ಮ ಮೆಸೇಜ್ಗಳಿಂದ, ನೀವು ನನಗೆ ಒಂದು ಎಂಕರೇಜ್ಮೆಂಟ್ ಸಿಗ್ತಾ ಇರೋದ್ರಿಂದ ನಾನು ತುಂಬ ಆಭಾರಿಯಾಗಿದ್ದೀನಿ. ನಿಮ್ಮೆಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.